ವಿದ್ಯಾರ್ಥಿಗಳೇ, ಇಲ್ಲಿ ಸಮಾಂತರ ಶ್ರೇಣಿಯ ಪ್ರಶ್ನೆಯನ್ನ ನೋಡೋಣ. ಒಂದು ಪ್ರಶ್ನೆ ಪತ್ರಿಕೆಯ ಒಟ್ಟು 15 ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಪ್ರತಿ ಪ್ರಶ್ನೆಯು ಪ್ರಶ್ನೆಯ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರುತ್ತದೆ. ಧನ್ಯಾಳು ಮೊದಲ 4 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ, ನಂತರ 2 ಪ್ರಶ್ನೆಗಳಿಗೆ ಉತ್ತರಿಸದೆ, ಮುಂದಿನ ಎಲ್ಲಾ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೀಡಿದ್ದರೆ ಅವಳು ಗಳಿಸಿದ ಒಟ್ಟು ಅಂಕಗಳನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಇರತಕ್ಕಂಥದ್ದು ಟೋಟಲ್ ಆಗಿ 15. ಹಾಗೆಯೇ ಪ್ರತಿ ಪ್ರಶ್ನೆಯು ಪ್ರಶ್ನೆಯ ಸಂಖ್ಯೆಗಳಿಗೂ ಅಷ್ಟೇ. ಅಂದ್ರೆ ಮೊದಲನೇ ಪ್ರಶ್ನೆ 1 ಆಗಿತ್ತು ಅಂದ್ರೆ ಅದರ ಅಂಕ 1 ಆಗುತ್ತೆ. ಎರಡನೇ ಪ್ರಶ್ನೆ ಇತ್ತು ಅಂದ್ರೆ ಅದರ ಅಂಕ 2 ಆಗುತ್ತೆ. ಈ ತರ ಪ್ರತಿ ಪ್ರಶ್ನೆಯು ಪ್ರಶ್ನೆಯ ಸಂಖ್ಯೆಗಳಷ್ಟೇ ಅಂಕಗಳನ್ನು ಹೊಂದಿರುತ್ತೆ ಅಂತ ಹೇಳಿ. ಆವಾಗ ಲಾಸ್ಟಿಗೆ 15ನೇದು ಅಂತಂದ ಹೇಳಿದ್ರೆ 15ನೇ ಪ್ರಶ್ನೆ ಅಂತಂದ ಹೇಳಿದ್ರೆ ಅದು 15 ಅಂಕಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿಬಿಟ್ಟು ನಾವು ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಯೋಣ. ಇಲ್ಲಿಗೆ ನಾವು ಸೂತ್ರವನ್ನು ತಗೊಳ್ಳೋದಾದ್ರೆ Sn is equal to n by 2 a plus ಕೊನೆಯ ಪದ ಅಂದ್ರೆ an. ಇದನ್ನು ತಗೊಳ್ಳೋಣ. ಇದರಲ್ಲಿ ನಮಗೆ ಎ ಬೆಲೆ 1, ಯಾಕೆ ಅಂತಂದೇಳಿ ಪ್ರತಿ ಪ್ರಶ್ನೆ ಮೊದಲನೇ ಪ್ರಶ್ನೆಗೆ 1 ಅಂತಂದೇಳಿ ತಗೋಬಹುದು. ಹಾಗೆಯೇ ಕೊನೆಯದಾಗಿರ್ತಕ್ಕಂಥದ್ದು 15 ಇರತಕ್ಕಂಥದ್ದು ಅದರ ಇರತಕ್ಕಂಥ ಪದ ಏನಾಗುತ್ತೆ ನಮಗೆ 15 ಬರ್ತಕ್ಕಂಥದ್ದು. ಹಾಗಾಗಿ ಅದನ್ನು ನಾನು ತಗೊಳ್ತೀನಿ. S15 is equal to 15 by 2 into a 1 plus 15 is equal to 15 by 2 into 15 plus 1 16 ಆಯಿತು. 2 ಒಂದ್ಲೆ 2 ಎಂಟ್ಲೆ is equal to 15 into 8. 15 into 8 15 ಎಂಟ್ಲೆ is equal to 120 ಆಯಿತು. ಇದು ಮೊದಲನೇದು. ನೆಕ್ಸ್ಟ್ ಒಂದು ಏನ್ ಹೇಳ್ತಾನೆ, 4 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ನಂತರ 2 ಪ್ರಶ್ನೆಗಳು. ನಂತರ 2 ಪ್ರಶ್ನೆಗಳು ಅಂದ್ರೆ ಯಾವುದು? 4 ಆದ್ಮೇಲೆ 5ನೇದು, 5 ಮತ್ತು 6ನೇ ಇವೆರಡನ್ನು ಕೂಡ ನಾವು ತಗೊಳ್ಳೋಣ. ಅವಾಗ ಏನಾಗುತ್ತೆ, 5ನೇ ಪ್ರಶ್ನೆಗೆ ಎಷ್ಟು ಅಂಕ? 5 ಅಂಕ. 6ನೇ ಪ್ರಶ್ನೆಗೆ ಎಷ್ಟು ಅಂಕ? 6 ಅಂಕ. ಅವಾಗ ಇವೆರಡನ್ನೂ ಕೂಡ ನಾವೇನ್ ಮಾಡಬೇಕಾಗುತ್ತೆ? ಕಳಿಬೇಕಾಗುತ್ತೆ. ಅದರಿಂದ A5 ಅಂಕಗಳು 5, A6 ಇದರ ಅಂಕಗಳು 6. ಅಲ್ಲಿ A5 plus A6 is equal to 5 plus 6 is equal to 11 ಆಯಿತು. ಅಲ್ಲಿ ಟೋಟಲ್ ಆಗಿ ಗಳಿಸಿರ್ತಕ್ಕಂಥ ಒಟ್ಟು ಅಂಕಗಳು ಅಂದ್ರೆ S15 minus A5 into plus A6. A5 ಎಷ್ಟಿದೆ? S15 ಎಷ್ಟಿದೆ? 120. 5 ಮೈನಸ್ 6 is equal to 120 ಮೈನಸ್ 11 is equal to 10 ಒಂದು ಕಳೆದ್ರೆ 9, 1 ಒಂದು ಕಳೆದ್ರೆ 0, 1. ಅಲ್ಲಿಗೆ 109 ಒಟ್ಟು ಅಂಕಗಳನ್ನ ಅವಳು ಗಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಒಂದು ಸಮಾಂತರ ಶ್ರೇಣಿಯ 7ನೇ ಪದ ಅಂದ್ರೆ A7. 7ನೇ ಪದವು ಅದರ ಎರಡನೆಯ ಪದದ ಅಂದ್ರೆ A2 ಎರಡನೇ ಪದದ 4ರಷ್ಟಿದೆ. ಎರಡನೇ ಪದದ 4ರಷ್ಟಿದೆ. ಹಾಗೂ ಶ್ರೇಣಿಯ 12ನೇ ಪದ ಶ್ರೇಣಿಯ 12ನೇ ಪದ ಅಂದ್ರೆ A2 is equal to 4ನೇ ಪದದ 3ರಷ್ಟಕ್ಕಿಂತ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಇದು ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ನೋಡೋಣ.
7 ಅಂತಂದು ಹೇಳಿದ್ರೆ ಏನು ಬರೀಬಹುದು? ಎ ಪ್ಲಸ್ 6ಡಿ 4 ಎ ಟು ಎ ಪ್ಲಸ್ ಡಿ. ಎ ಪ್ಲಸ್ 6ಡಿ ಇಸ್ ಈಕ್ವಲ್ ಟು 4 ಇಂಟು ಎ 4ಎ ಪ್ಲಸ್ 4ಡಿ. ಅದಕ್ಕೆ ಏನು ಮಾಡೋಣ? 4ಡಿನ ಈ ಕಡೆ ತಗೊಂಬರೋಣ, ಎನ ಈ ಕಡೆ ತಗೊಳ್ಳೋಣ. ಅವಾಗ 4ಎ ಮೈನಸ್ ಎ 6ಡಿ ಮೈನಸ್ 4ಡಿ. ಅಲ್ಲಿಗೆ 3ಎ ಇಸ್ ಈಕ್ವಲ್ ಟು 2ಡಿ ಆಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಇದು ತಗೊಳ್ಳೋಣ. ಎ ಟೋಲು ಅಂದರೆ ಎ ಪ್ಲಸ್ 11ಡಿ 3 ಇಂಟು ಎ ಪ್ಲಸ್ 3ಡಿ ಪ್ಲಸ್ ಎ ಪ್ಲಸ್ 11ಡಿ 3ಎ ಪ್ಲಸ್ 3 9ಡಿ ಪ್ಲಸ್ 2 ಆಯಿತು. ಹಾಗಾದರೆ ಎ ಪ್ಲಸ್ 11ಡಿ ಇಸ್ ಈಕ್ವಲ್ ಟು ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋಣ. ಚೇಂಜ್ ಮಾಡ್ಕೊಳ್ಳೋದ್ರೆ ಇನ್ನೊಂದ್ಸತಿ ಬರ್ಕೊಳ್ತೀನಿ ನಾನು. 3ಎ ಪ್ಲಸ್ 9ಡಿ ಪ್ಲಸ್ 2 ಇದೆ. ಇದನ್ನು 9ಡಿನ ಈ ಕಡೆಗೆ ಹಾಕ್ಬೋಣ. ಇದನ್ನು ಏನ ಈ ಕಡೆಗೆ ತಗೊಳ್ಳೋಣ. 3ಎ ಮೈನಸ್ ಎ 11ಡಿ ಮೈನಸ್ 9ಡಿ ಪ್ಲಸ್ ಅಲ್ಲಿಗಿರ್ತಕ್ಕಂಥದ್ದು ಏನಿದೆ ಈ ಕಡೆ ತಗೊಳೋದಾದರೆ ಎ ಪ್ಲಸ್ 3ಎ ಇದೆ ಪ್ಲಸ್ ಇದೆ, ಹಾಗೇನೆ 2 ಇರ್ತಕ್ಕಂಥದ್ದು ಪ್ಲಸ್ 2 ಏನು ಬರುತ್ತೆ ಬೆಲೆ ನೋಡೋಣ. ಇಲ್ಲಿ 2ಎ ಇಸ್ ಈಕ್ವಲ್ ಟು 11ಗೆ 9 ಕಳೆದ್ರೆ 11ಗೆ 9 ಕಳೆದಾಗ ನಮಗೆ ಬರ್ತಕ್ಕಂಥದ್ದು 2ಡಿ ಪ್ಲಸ್ 2 ಆಗ್ತದೆ. ಅಲ್ಲಿಗೆ ಎ ಬೆಲೆ ಎ ಇರ್ತಕ್ಕಂಥದ್ದು ತಗೊಂಡ್ರೆ ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಎ ಪ್ಲಸ್ 11ಡಿ 3ಎ ಇದೆಯಲ್ಲ ಅದರ ಬದಲಿ 2ಡಿ ತಗೊಂಡ. ಯಾಕೆ ಅಂತ ಹೇಳಿದ್ರೆ ನಮಗೆ ನೇರವಾಗಿರ್ತಕ್ಕಂಥ ಬೆಲೆ ಸಿಗುತ್ತೆ. ಪ್ಲಸ್ 9ಡಿ ಪ್ಲಸ್ 2 ಎ ಪ್ಲಸ್ 11ಡಿ 9 2 11 ಪ್ಲಸ್ 2 ಅಲ್ಲಿಗೆ 11ಡಿ ಕ್ಯಾನ್ಸಲ್ ಆದರೆ ಎ ಇಸ್ ಈಕ್ವಲ್ ಟು 2 ಆಯಿತು. ಈ ಎನ ನಾವು ಒಂದನೇ ಈಕ್ವೇಷನ್ಗೆ ತಗೊಳ್ಳೋಣ. 2ಅನ್ನು 1ರಲ್ಲಿ ಆದೇಶಿಸಿ. ಅವಾಗ ಎ ಇಸ್ ಈಕ್ವಲ್ ಟು ಅಂದರೆ 3 ಇಂಟು 2 ಇಸ್ ಈಕ್ವಲ್ ಟು 2ಡಿ. 6 ಇಸ್ ಈಕ್ವಲ್ ಟು 2ಡಿ. ಡಿ ಇಸ್ ಈಕ್ವಲ್ ಟು 6/2. ಡಿ ಇಸ್ ಈಕ್ವಲ್ ಟು 3 ಆಯಿತು. ಅಂದರೆ ಎ ಬೆಲೆ 2, ಡಿ ಬೆಲೆ 3. ಅದಕ್ಕೆ ನಾವು ಸಮಾಂತರ ಶ್ರೇಣಿಯನ್ನು ತಗೊಳ್ಳೋದಾದ್ರೆ ಸಮಾಂತರ ಶ್ರೇಣಿ ಎ ಪ್ಲಸ್ ಡಿ ಎ ಪ್ಲಸ್ 2ಡಿ. ಅಲ್ಲಿ ಎ ಬೆಲೆ 2 2 ಪ್ಲಸ್ 3 2 ಪ್ಲಸ್ 2 ಇಂಟು 2 3 ಪ್ಲಸ್ 2 5 6 ಪ್ಲಸ್ 2 8. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಮಾಂತರ ಶ್ರೇಣಿಯಾಗಿದೆ. ನೆಕ್ಸ್ಟ್ ಉಳಿದಿರತಕ್ಕಂಥ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ